ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಬಂದು ಸರ್ಕಾರಿ ರಸ್ತೆ. ಇದು ಈ ವಿಲೇಜ್ ಬಸ್ ಸ್ಟಾಪಿಂದ 1.5 ಕಿಲೋಮೀಟ್ರ್ ಇದೇ ರೀತಿ ಸರ್ಕಾರಿ ರಸ್ತೆ ಇದು. ಬಟ್ ಇದು ಗೌರ್ಮೆಂಟ್ ರಸ್ತೆ. ಇದು ಒಂದು ಕಡೆ ಪೆಟ್ರೋಲ್ ಬಂಕ್ ಕಡೆಯಿಂದ ಬರೋದು, ಒಂದು ಕಡೆಯಿಂದ ಸ್ಟ್ರೈಟ್ ಹೋಗ್ಬಿಟ್ಟು ರೈಟ್ಗೆ ಹೋದರೆ ಅಲ್ಲಿ ತಾರ್ ರೋಡಿಂದ ಕರೆಕ್ಟಾಗಿ 1 ಕಿಲೋಮೀಟ್ರ್ ಆಗುತ್ತೆ. ಸೊ ತಾರ್ ರೋಡಿಂದ ಒಂದು ಕಡೆ 1 ಕಿಲೋಮೀಟ್ರು, ಈ ವಿಲೇಜ್ ಬಸ್ ಸ್ಟಾಪ್ ಕಡೆಯಿಂದ ಬಂದರೆ 1.5 ಕಿಲೋಮೀಟ್ರ್ ಆಗುತ್ತೆ. ಕಲ್ಲು ಹಾಕಿದ್ದಾರೆ ನೋಡಿ, ಇದು ಅಳತೆ ಮಾಡಿ ಹಾಕಿರುವಂತಹ ಹದ್ಬಸ್ತ್ ಕಲ್ಲಿದು. ಈ ಕಲ್ಲಿಂದ ಅದೆಲ್ಲ ನಿಮಗೆ ನೀರರಿ ಹಳ್ಳ ಅಂತ ಮ್ಯಾಪಲ್ಲಿ ಇರೋವಂಥದ್ದು. ಸ್ಟ್ರೈಟ್ ಅದು ಆ ನೀರರಿ ಹಳ್ಳ ಅಂತ ಏನಿದೆಯಲ್ಲ ಅದರಿಂದ ಮೇಲ್ಭಾಗಕ್ಕೆ ಲ್ಯಾಂಡ್ ಇರೋವಂಥದ್ದು ಈ ಕಡೆಗೆ. ಒಟ್ಟು ಇದು 2 ಸರ್ವೆ ನಂಬರು, ಹೆಚ್ಚು ಕಡಿಮೆ 9 ಎಕರೆ ಪ್ಲ್ಯಾಟ್ ಇದು. ನೋಡಿ, ಇಲ್ಲಿಂದ ಇಲ್ಲಿ ತನಕ 1 ಸರ್ವೆ ನಂಬರು, ಈ ಕಟ್ಟೆಯಿಂದ ಪಕ್ಕಕ್ಕೆ 1 ಸರ್ವೆ ನಂಬರು. ಸೊ ಇದು 2 ಸರ್ವೆ ನಂಬರಿಂದ ನಿಮಗೆ 9 ಎಕರೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. 25 ಲಕ್ಷ 1 ಎಕರೆಗೆ ಅವ್ರು ಹೇಳ್ತಾಯಿದ್ದಾರೆ. 1-2 ಲಕ್ಷ ಬಿಡ್ತಾರೆ. ಒಂದು 22ವರೆ 23 ಒಳಗಡೆ ಇದು ವ್ಯಾಪಾರ ಆಗುತ್ತೆ. ಸೊ ಈ ಒಂದು ಕಡಿಮೆ ಬಜೆಟಲ್ಲಿ ಈ ಒಂದು ಪ್ರಾಪರ್ಟಿ ಮಾರಾಟಕ್ಕಿದೆ. ನೋಡಿ, ಇಲ್ಲಿ ಇದು ಎದುರುಗಡೆ ಎಲ್ಲ ಫಾರ್ಮ್ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ, ಎಲ್ಲ ತೋಟಗಳೇ ಮಾಡಿದ್ದಾರೆ. ಬಟ್ ಈ ಏನು ರಸ್ತೆ ಇದೆಯಲ್ಲ, ಬೈಕ್ ನಿಂತಿದೆಯಲ್ಲ, ಈ ರಸ್ತೆ ಇದೆಯಲ್ಲ, ಇದು ಹೊಸ್ದಾಗಿ ಮಾಡಿದ್ದಾರೆ, ರೀಸೆಂಟಾಗಿ ಮಾಡಿರೋಂಥ ರಸ್ತೆ ಇದು. ಈ ರಸ್ತೆ ನಿಮಗೆ ಒಂದು ವೇಳೆ ಚಿಕ್ಕದು ಅಂತ ಅನಿಸಿದ್ರೂ ಕೂಡ ಮತ್ತೊಂದು ರೋಡ್ ಇದೆಯಲ್ಲ, ಈ ಒಂದು ಏನು ಬೈಕ್ ನಿಂತಿದೆಯಲ್ಲ, ಇಲ್ಲಿ ಮೇಲ್ಗಡೆ ಹೋದರೆ ಅಲ್ಲಿಂದ ಹೋಗಿ ಸ್ಟ್ರೈಟ್ ಬಲಗಡೆ ತೊಗೊಂಡ್ರೆ ಅದು ಕೂಡ ಸ್ವಲ್ಪ ರೋಡು ಅಗಲ ಇದೆ. ಅದು ತಾರ್ ರೋಡಿಂದ 1 ಕಿಲೋಮೀಟ್ರ್ ಅದೂ ಕೂಡ. ಸೊ ಈ ಪ್ರಾಪರ್ಟಿಗೆ 2 ಕಡೆ ರಸ್ತೆ ಇದೆ. ಸೊ ಈ ಸರ್ವೆ ನಂಬರಲ್ಲಿ ಇದು ಪೂರ್ವಕ್ಕೆ ನೀರರಿ ಹಳ್ಳ ಅಂತ ಬರುತ್ತೆ, ಉತ್ತರಕ್ಕೆ ರಸ್ತೆ ಬರುತ್ತೆ. ಸೊ ಇದು ಕಾರ್ನರ್ ಪ್ರಾಪರ್ಟಿ, ಇದು ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ಸಾಯಿಲ್ ಮಾತ್ರ ಇದು ಮಿಕ್ಸ್ಡ್ ಬ್ರೌನು ಬ್ಲ್ಯಾಕು ಎಲ್ಲ ಮಿಕ್ಸ್ಡ್ ಸಾಯಿಲ್. ಇದು 2 ಫ್ಯಾಮಿಲಿ, 2 ಸರ್ವೆ ನಂಬರ್ ಇದೆ. ಸೊ ಎಲ್ಲ ಸಪ್ರೇಟ್ ಬೋರ್ಡ್ ಆಗಿದೆ. ಬಟ್ ಇವರು ಇಷ್ಟು ಜನನೂ ಕೂಡ ಕೊಡೋಕ್ಕೆ ರೆಡಿ ಇದ್ದಾರೆ, ರೆಡಿ ಟು ರಿಜಿಸ್ಟ್ರೇಷನ್ಗಿದೆ. ಇದು ಚಾಮರಾಜನಗರ ರಿಜಿಸ್ಟ್ರೇಷನ್ಗೆ ಬರುತ್ತೆ. ಇದು NH ಇಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಎಕ್ಸಾಕ್ಟ್. ಇಲ್ಲಿಗೆ ನಂಜನಗೂಡು ಟು ಚಾಮರಾಜನಗರ ಹೋಗೋ NH ಇದೆಯಲ್ಲ, ಅಲ್ಲಿಂದ ಇಲ್ಲಿಗೆ 10 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ಈ ಒಂದು ಸ್ಪಾಟಿಗೆ 50 ಕಿಲೋಮೀಟ್ರ್ ಆಗುತ್ತೆ ಎಕ್ಸಾಕ್ಟ್. 50 ಕಿಲೋಮೀಟರ್ಸ್ ಫ್ರಮ್ ಮೈಸೂರು, 10 ಕಿಲೋಮೀಟರ್ಸ್ ಫ್ರಮ್ NH. ವಿಲೇಜಿಂದ 1-1.5 ಕಿಲೋಮೀಟ್ರ್ ಆಗುತ್ತೆ. 2 ಕಡೆಯಿಂದ ಬರ್ಬೋದು ಇದಕ್ಕೆ. ವಿಲೇಜ್ ಬಸ್ ಸ್ಟಾಪ್ ಕಡೆಯಿಂದನೂ ಬರ್ಬೋದು, ಇಲ್ಲ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತೊಗೊಂಡ್ರೆ ಅಲ್ಲೂ ಕೂಡ ಇದಕ್ಕೂ ಇನ್ನೊಂದು ರಸ್ತೆ ಇದೆ, ಅದು ಕೂಡ ತಾರ್ ರೋಡೆ. ಸೊ 2 ಕಡೆಯಿಂದ ಬಂದರೂ ಕೂಡ ನಿಮಗೆ 1 ಕಿಲೋಮೀಟ್ರ್ ಒಂದು ಸೈಡು, 1.5 ಕಿಲೋಮೀಟ್ರ್ ಮತ್ತೊಂದು ಸೈಡು. ಬಟ್ ಎಂಟೈರ್ ಭೂಮಿ ಇದೇ ರೀತಿಯೇ ಇರೋದು. ಸ್ವಲ್ಪ ಗಿಡಗಳೆಲ್ಲ ಬೆಳ್ಕೊಂಡಿದೆ, ಕ್ಲೀನ್ ಮಾಡಬೇಕು ಇದನ್ನು. ಅದು ಬಿಟ್ಟರೆ ಬೇರೆ ಏನೂ ಸಮಸ್ಯೆ ಇಲ್ಲ. ಡಾಕ್ಯುಮೆಂಟ್ ಕೂಡ ಕ್ಲಾರಿಟಿ ಇದೆ. ಸೊ ನೀವು ಕೂಡ ಲೀಗಲ್ ಚೆಕ್ ಮಾಡಿಸ್ಕೊಬೋದು. ಜೊತೆಗೆ ಸರ್ವೆ ಎಲ್ಲ ಮಾಡಿಸಿ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ ಹೋಮ್ ಸರ್ವಿಸ್ ಪ್ರಕಾರ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಈಗಾಗಲೇ ನಾನು ಹೇಳ್ದಂಗೆ ವಿಲೇಜ್ ಬಸ್ ಸ್ಟಾಪಿಂದ ಬರುವಂಥ ರಸ್ತೆ ಅಂತ ಹೇಳಿದ್ನಲ್ಲ. ಸೊ ಆ ಬಸ್ ಸ್ಟಾಪಿಂದ ಬಂದರೆ ಇಲ್ಲಿ ಈ ಲ್ಯಾಂಡ್ ಮುಖಾಂತರನೇ ಇದೇ ರೀತಿ ರಸ್ತೆ ಇಲ್ಲಿ ಇನ್ನೊಂದು ರೋಡ್ಗೆ ಕನೆಕ್ಟ್ ಆಗುತ್ತೆ. ಆ ವಿಲೇಜ್ ಕಡೆಯಿಂದ ಬಂದರೆ ಆ ಲ್ಯಾಂಡ್ ಮುಖಾಂತರ ಇಲ್ಲಿಗೆ ಬಂದು ಕನೆಕ್ಟ್ ಆಗುತ್ತೆ. ನೋಡಿ, ಈ ಕಲ್ಲು ಹಾಕಿದ್ದಾರೆ ನೋಡಿ, ಈ ಕಲ್ಲಿಂದ ಇಲ್ಲಿ ತನಕ ಇದು ಹೊಸದಾಗಿ ಮಾಡಿರುವಂತಹ ರಸ್ತೆ ಇದು. ಬಟ್ ಇದು ಸರ್ಕಾರಿ ರಸ್ತೆ. ಇದು ಒಂದು ರಸ್ತೆ. ಈ ತಾರ್ ರೋಡಿಂದ ಇದೇ ರಸ್ತೆ ಮುಖಾಂತರ ಇದು ಮತ್ತೊಂದು ರಸ್ತೆ. ಇದು 1 ಕಿಲೋಮೀಟ್ರ್ ಇದೇ ರೀತಿ ರಸ್ತೆ. ಸೊ ಈ ಒಂದು 9 ಎಕರೆ ಪ್ರಾಪರ್ಟಿಗೆ 2 ಕಡೆ ರಸ್ತೆ, ಒಂದು ವಿಲೇಜ್ ಬಸ್ ಸ್ಟಾಪಿಂದ, ಇನ್ನೊಂದು ತಾರ್ ರೋಡಿಂದ ಇದೇ ರೀತಿ ರಸ್ತೆ 1 ಕಿಲೋಮೀಟ್ರು ಈ ಲ್ಯಾಂಡ್ಗೆ ಬರುವಂಥದ್ದು. ಇದು ಕೂಡ ಸರ್ಕಾರಿ ರಸ್ತೆ. ಸೊ ಇದಕ್ಕೆ 2 ಕಡೆ ರಸ್ತೆ ಇದೆ.
ಈ ಒಂದು 9 ಎಕರೆಗೆ. ಇದು ಜನರಲ್ ಪ್ರಾಪರ್ಟಿ. ಸೊ ಇಂಟ್ರೆಸ್ಟ್ ಇರೋಂಥವ್ರು ದಯವಿಟ್ಟು ಕಾಲ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಒನ್ಸ್ ಅಗೈನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.